ವೇತನ ಆಯೋಗದ ವರದಿ, ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ, ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ, ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ. We want justice. I want justice. You want justice. We want justice. We want justice. Government employees, retired government employees unity. Retired government employees unity. Retired government employees unity. ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು. We want justice. We want justice. We want justice. ಕೇಂದ್ರ ಸರ್ಕಾರದ ಕಾಯ್ದೆಗೆ, ಕೇಂದ್ರ ಸರ್ಕಾರದ ಕಾಯ್ದೆಗೆ, ಕೇಂದ್ರ ಸರ್ಕಾರದ ಕಾಯ್ದೆಗೆ ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು. 7ನೇ ವೇತನ ಆಯೋಗದ ವರದಿ, 7ನೇ ವೇತನ ಆಯೋಗದ ವರದಿ, ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ, ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ, ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ, ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ. We want, we want, we want, I want, you want, you want, we want. ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು. We want. ಕೇಂದ್ರ ಸರ್ಕಾರದ ಕಾಯ್ದೆಗೆ, ಕೇಂದ್ರ ಸರ್ಕಾರದ ಕಾಯ್ದೆಗೆ, ಕೇಂದ್ರ ಸರ್ಕಾರದ ಕಾಯ್ದೆಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ಕೇಂದ್ರ ಸರ್ಕಾರದ ಕಾಯ್ದೆಗೆ ಇನ್ಕಿಲಾಬ್, ಸಾರಿ ಇನ್ಕಿಲಾಬ್, ಇನ್ಕಿಲಾಬ್, ಜಿಂದಾಬಾದ್, 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 ಜಿಂದಾಬಾದ್. We want, we want. ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು. ಈಗ ತಮ್ಮ ವೇತನ ಆಯೋಗದ ವರದಿ ಜಾರಿಗೆ ಬರಲಿ, ಜಾರಿಗೆ ಬರಲಿ. ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರದ ಕಾಯ್ದೆಗೆ ಧಿಕ್ಕಾರ, ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, 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 ಇನ್ಕಿಲಾಬ್ ಜಿಂದಾಬಾದ್, 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 ಇನ್ಕಿಲಾಬ್ ಜಿಂದಾಬಾದ್. We want justice. We want justice. We want justice. We want justice. Retired government employees unity. Retired government employees unity. ಜಯವಾಗಲಿ, ಜಯವಾಗಲಿ. Retired government employees unity. ಜಯವಾಗಲಿ, ಜಯವಾಗಲಿ. ಇನ್ಕಿಲಾಬ್ ಜಿಂದಾಬಾದ್, 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 ಇನ್ಕಿಲಾಬ್ ಜಿಂದಾಬಾದ್, 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 ಇನ್ಕಿಲಾಬ್ ಜಿಂದಾಬಾದ್, 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 ಇನ್ಕಿಲಾಬ್ ಜಿಂದಾಬಾದ್. We want justice. We want justice. ಮುಂದಿನ ದಿನಗಳಲ್ಲಿ ನಮಗೇನು ಈ ಕಾಯ್ದೆಯಿಂದ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಕೂಲಂಕುಷವಾಗಿ ತಿಳಿಸಿದ್ದಾರೆ. ನಾವೇನು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ದಯಮಾಡಿ ಏನು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಸರ್ಕಾರಿ ನಿವೃತ್ತ ನೌಕರರು ಎಷ್ಟು ಲಕ್ಷ ಜನ ಇದ್ದಾರೆ, ಆದರೆ ಇವತ್ತು ಇಲ್ಲಿ ಬಂದಿರತಕ್ಕಂಥ ಜನ ಎಷ್ಟು ಜನ, ಏನು ಈ ಕಾಯ್ದೆ ಏನಾದ್ರೂ ಒಂದು ಜಾರಿ ಬಂದ್ಬಿಟ್ರೆ ಈ ಸಂಘ ಏನು ಮಾಡ್ತು, ಏನು ಮಾಡಿದ್ರು ಅಂತ ಕ್ವಶನ್ ಮಾಡೋದಕ್ಕೆ ಲಕ್ಷಾಂತರ ಜನ ಇರ್ತಾರೆ. ಆದರೆ ಇಲ್ಲಿ ಬಂದು ಒಂದು ದಿನ ಒಂದು ಅರ್ಧ ಗಂಟೆ ಒಂದು ಈ ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಒಂದು ಜನಗಳು ನಮ್ಮಲ್ಲಿ ಇದ್ದಾರೆ. ಬಹಳಷ್ಟು ಜನ ಎಲ್ಲರೂ ಹಂಗೆ ಕೇಳ್ತಾರೆ ಬೆಂಗಳೂರಿನಲ್ಲಿ, ಏನು ನಮ್ಮಲ್ಲಿ ಏನು ಮಾಡಿಬಿಟ್ರಿ, ಏನಾಗೋಯ್ತು, ಕೊಡ್ತಾರೆ ಬಿಡ್ರಿ, ಯಾಕ್ರಿ ಕೊಡೋಕ್ಕಿಲ್ಲ, ಅವ್ರ ಅಪ್ಪಂದೇನ್ರಿ ಅಂತಾರೆ. ಕೊಟ್ಟದ್ದು ಕಿತ್ಕೊಂಡ್ಮೇಲೆ ಯಾಕೆ ಕೊಡಿಸ್ಲಿಲ್ಲ ನೀವು ಅಂತಾರೆ. ಅದಾಗಬಾರ್ದು. ಜನ ಎಲ್ರಿಗೂ ಮನವರಿಕೆ ಆಗಬೇಕು. ಎಲ್ಲ ನಿವೃತ್ತ ನೌಕರರು ಒಗ್ಗಟ್ಟಾಗಿ ಇವತ್ತು 1 ಲಕ್ಷ ಜನ ಅಥವಾ 50,000 ಜನ ಇಲ್ಲಿ ಸೇರ್ಬೇಕಾಗಿತ್ತು. ಆದ್ರೆ ಇವತ್ತು ಸೇರಿರ್ತಕ್ಕಂಥದ್ದು ಬೆರಳೆಣಿಕೆ ಎಷ್ಟು ಜನ. ಆದ್ರೆ ಇನ್ನು ಮುಂದಿನ ದಿನಗಳ ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಮಾರ್ಚ್ 25, 2025ರಂದು ಲೋಕಸಭೆಯಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಫೈನಾನ್ಸ್ ಬಿಲ್ಲನ್ನು ಮಂಡನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು 1/1/2026 ಹಿಂದೆ
ಯಾರು ನಿವೃತ್ತಿಯನ್ನು ಪಡೆದಿದ್ದಾರೆ ಅವರಿಗೆ ನಿವೃತ್ತಿ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಏನು ವಾರ್ಷಿಕ ಮಾರುಕಟ್ಟೆಯ ಬೆಲೆಯ ಆಧಾರದ ಮೇಲೆ ಅಂದರೆ ಪ್ರೈಸ್ ಇಂಡೆಕ್ಸ್ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡು ತುಟ್ಟಿ ಭತ್ಯೆಯನ್ನು ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಮಂಜೂರಾತಿಯನ್ನು ನೀಡ್ತಾ ಇದ್ದು. ಸೊ ಅದನ್ನು ಸಹ 1/1/26 ಹಿಂದೆ ಯಾರು ನಿವೃತ್ತಿಯಾಗಿದ್ದಾರೆ ಅದನ್ನು ಕೂಡ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ಒಂದು ಆ್ಯಕ್ಟನ್ನು ಲೋಕಸಭೆಯಲ್ಲಿ ಮಂಡಿಸಿ ಅದನ್ನು ಜಾರಿ ಮಾಡಿದ್ದಾರೆ. ಆ ತಂದಿರತಕ್ಕಂಥ ಆ್ಯಕ್ಟು ಸರ್ಕಾರಿ ನಿವೃತ್ತ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಮಾರಕವಾದಂಥ ಒಂದು ಆ್ಯಕ್ಟ್. ಮುಂದಿನ ದಿನಗಳಲ್ಲಿ ಏನು ನಾವು ಸರ್ಕಾರಿ ನಿವೃತ್ತಿ ನೌಕರರು ಕುಟುಂಬ ಪಿಂಚಣಿದಾರರು ನಿವೃತ್ತಿ ವೇತನವನ್ನು ಪಡೆಯುತ್ತಿದ್ದೇವೆ, ಆ ಬರ್ತಕ್ಕಂಥ ಸೌಲಭ್ಯಗಳನ್ನು ಕಡಿತ ಮಾಡಲಿಕ್ಕೆ ಸಾಧ್ಯವಾದಷ್ಟು ಕಡಿತ ಮಾಡಲಿಕ್ಕೆ ತಂದಿರತಕ್ಕಂಥ ಒಂದು ಆ್ಯಕ್ಟ್ ಅದು. ಆ ಒಂದು ಹಿನ್ನೆಲೆಯಲ್ಲಿ ಅಖಿಲ ಭಾರತ ಸರ್ಕಾರಿ ನಿವೃತ್ತಿ ನೌಕರರ ಒಕ್ಕೂಟ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳು ಆ ಒಂದು ಆ್ಯಕ್ಟನ್ನು ಹಿಂಪಡಿಬೇಕು ಅಂತೇಳಿ ವಿರೋಧವನ್ನು ಮಾಡಿ ಒಂದು ಪ್ರತಿಭಟನಾ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಏನೋ ಒಂದು ನಿರ್ದೇಶನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಬೆಂಗಳೂರು ನಗರದಲ್ಲಿ ಎಲ್ಲ ಸರ್ಕಾರಿ ನಿವೃತ್ತಿ ನೌಕರರು ಕುಟುಂಬ ಪಿಂಚಣಿದಾರರು ಸೇರಿ ಒಂದು ಪ್ರತಿಭಟನಾ ದಿನವನ್ನು ಆಚರಣೆ ಮಾಡಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಆ್ಯಕ್ಟ್ ಏನಿದೆ ಆ ಆ್ಯಕ್ಟನ್ನು ಕೂಡಲೇ ಸರ್ಕಾರ ಹಿಂಪಡಿಬೇಕು ಅನ್ನತಕ್ಕಂಥ ವಿಚಾರದಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ನಾವು ಇವತ್ತು ಮನವಿಯನ್ನು ಕಳಿಸ್ಕೊಡ್ಬೇಕು ಅಂತೇಳಿ 3 ಗಂಟೆಗೆ ಮುಖ್ಯ ಕಾರ್ಯದರ್ಶಿಗಳ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಅದೇ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ತಾಲೂಕಿನಲ್ಲಿ ತಹಸೀಲ್ದಾರ್ಗಳ ಮೂಲಕ ಮನವಿಯನ್ನು ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಈಗಾಗಲೇ ಸಾಕಷ್ಟು ಅಗತ್ಯ ಕ್ರಮಗಳನ್ನು ತಾಲೂಕು ಜಿಲ್ಲೆಗಳು ತೆಗೆದುಕೊಂಡಿವೆ. ಸೊ ಮುಂದಿನ ದಿನಗಳಲ್ಲಿ ಈ ಆ್ಯಕ್ಟನ್ನು ಸರ್ಕಾರ ಹಿಂಪಡೆದ ಹೋದರೆ ಉಗ್ರವಾದಂಥ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ಸೊ ಇದರ ಬಗ್ಗೆ ಏಪ್ರಿಲ್ ತಿಂಗಳಲ್ಲಿ ಅಖಿಲ ಭಾರತ ಸರ್ಕಾರಿ ನೌಕರರ ಒಕ್ಕೂಟ ಏನು ಒಂದು ತೀರ್ಮಾನವನ್ನು ಮಾಡ್ತದೆ ಆ ತೀರ್ಮಾನಕ್ಕೆ ಅನುಗುಣವಾಗಿ ನಾವು ಕೂಡ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಮ್ಮ ನಿವೃತ್ತಿ ನೌಕರರಿಗೆ ಕುಟುಂಬ ಪಿಂಚಣಿದಾರರಿಗೆ ಮನವರಿಕೆಯನ್ನು ಮಾಡಿಕೊಡ್ತಿದ್ದೇವೆ. ಇವತ್ತು ಸರ್ಕಾರ 7ನೇ ವೇತನ ಆಯೋಗವನ್ನು ಜಾರಿ ಮಾಡಿದೆ. ಆ ವೇತನ ಆಯೋಗ ಸರ್ಕಾರಿ ನಿವೃತ್ತ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಏನು ಶಿಫಾರಸನ್ನು ಮಾಡಿತ್ತೋ ಪೂರ್ಣ ಪ್ರಮಾಣದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿಲ್ಲ. ಸಂಧ್ಯಾ ಕಿರಣ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿ ಮಾಡಬೇಕಂತೂ ಶಿಫಾರಸನ್ನು ಮಾಡಿತ್ತು. ಆ ವಿಚಾರವನ್ನ ಸರ್ಕಾರ ಸುಮಾರು ಬಾರಿ ನಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಅದನ್ನು ಕೂಡ ಇನ್ನೂ ಜಾರಿ ಮಾಡಿಲ್ಲ. 70 ವರ್ಷಕ್ಕೆ ಮೇಲ್ಪಟ್ಟು 80 ವರ್ಷದ ಒಳಗಿನ ಸರ್ಕಾರಿ ನಿವೃತ್ತ ನೌಕರರಿಗೆ ಅವರ ಮೂಲ ಪಿಂಚಣಿಯಲ್ಲಿ 10% ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂತ ಶಿಫಾರಸನ್ನು ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೂಡ ಪರಿಗಣಿಸಿಲ್ಲ. ಸರ್ಕಾರಿ ನಿವೃತ್ತ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಮುಂದಿನ ದಿನಗಳಲ್ಲಿ ನಿಧನವಾದಂಥ ಸಂದರ್ಭದಲ್ಲಿ ಅವರ ಸಂಬಂಧಿಕರಿಗೆ ಶವ ಸಂಸ್ಕಾರಕ್ಕೆ 10,000 ರೂಪಾಯಿಗಳನ್ನ ಕೊಡಬೇಕು ಅಂತೇಳಿ ಶಿಫಾರಸನ್ನು ಮಾಡಿದೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈಗಾಗಲೇ ಈ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ, ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ, ಮುಖ್ಯ ಕಾರ್ಯದರ್ಶಿಗಳ ಜೊತೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ಸರ್ಕಾರದಲ್ಲಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸಾಕಷ್ಟು ಹಣವಿಲ್ಲ ಅನ್ನತಕ್ಕಂತಹ ವಿಚಾರವನ್ನು ಚರ್ಚೆ ಮಾಡ್ತಿದ್ದಾರೆ. ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆ 70 ವರ್ಷಕ್ಕೆ ಮೇಲ್ಪಟ್ಟು 80 ವರ್ಷದ ಒಳಗಿನವರಿಗೆ ಕನಿಷ್ಠ 10% ಮೂಲ ವೇತನದಲ್ಲಿ ಆರ್ಥಿಕ ಸೌಲಭ್ಯ ಮತ್ತು ಶವ ಸಂಸ್ಕಾರಕ್ಕೆ 10,000 ರೂಪಾಯಿಗಳನ್ನು ನಿಗದಿ ಮಾಡಿ
ಸರ್ಕಾರಿ ಆದೇಶಗಳನ್ನ ಕೂಡಲೇ ಮಾಡದ ಹೋದ್ರೆ ನಾವು ಬಹಿರಂಗವಾಗಿ ರಾಜ್ಯದ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನ ಈಗಾಗಲೇ ಪ್ರಾರಂಭ ಮಾಡಿದೆ. ಮುಂದೆ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಈ ಒಂದು ವಿಷಯವನ್ನ ಮನಗಂಡು ನಿವೃತ್ತಿ ನೌಕರರ ಕುಟುಂಬಗಳನ್ನ ರಸ್ತೆಗೆ ಬಿಡಬೇಡಿ. ಪ್ರತಿ ಹಳ್ಳಿಯಲ್ಲೂ ಕೂಡ ನಾವಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಹೋದರೆ ಸರ್ಕಾರಕ್ಕೆ ಬಹಳ ತೊಂದರೆಯನ್ನು ಉಂಟಾಗ್ತದೆ ಅನ್ನತಕ್ಕಂಥ ಎಚ್ಚರಿಕೆನೂ ಕೂಡ ನಾನು ಈ ಮೂಲಕ ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ಸೊ ಆದ್ದರಿಂದ ಈ ಒಂದು ದಿವಸ ಏನೋ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಬೇಡಿಕೆಗಳ ಬಗ್ಗೆ ಆದಷ್ಟು ಬೇಗ ಜಾಗರೂಕತೆಯಿಂದ ಪರಿಗಣಿಸಿ ಸರ್ಕಾರಿ ಆದೇಶ ಮಾಡಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ.